ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ಹಾಯ್ ಗೆಳೆಯರೆ, ಇದು ಕೆಲವು ದಿನಗಳ ಹಿಂದೆ ನನ್ನ ಅತ್ತಿಗೆ ಜೊತೆ ನಡೆದ ನಿಜವಾದ ಕತೆ. ನನ್ನ ಅತ್ತಿಗೆ ಬಗ್ಗೆ ಹೇಳಬೇಕು ಅಂದ್ರೆ ಅವಳೊಬ್ಬರು ವಿಧವೆ. ನಮ್ಮ ಅಣ್ಣ ತೀರಿ ಹೋಗಿ ಸುಮಾರು 9 ವರ್ಷಗಳು ಕೂಡ ಕಳೆದು ಹೋಯಿತು. ಅತ್ತಿಗೆ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇಡರಿಸಿ ತಾನು ನರ್ಸಿಂಗ್ ಟ್ರೈನಿಂಗ್ ಮಾಡಿಕೊಂಡು ಈಗ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ನನ್ನ ಕತೆಗೆ ಬರೋದಾದ್ರೆ, ನನ್ನ ಹೆಸರು ಮಿಥುನ್. ನನಗೀಗ 29 ವರ್ಷ. ನಾನು ಡಿಗ್ರಿ ಮುಗಿಸಿ ಸುಮಾರು 1-2 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇರೋದು ನಾನು, ನನ್ನ ಅಪ್ಪ ಅಮ್ಮ ಅಷ್ಟೇ, 3 ಜನ. ಅತ್ತಿಗೆ ತನ್ನ ಕೆಲಸ ಹತ್ತಿರ ಇರುವ ಒಂದು ಪಿಜಿಯಲ್ಲಿ ಇರುತ್ತಾರೆ. ಮನೆಯಲ್ಲಿ ಗಂಡನೇ ಇಲ್ಲ ಅಂದಮೇಲೆ ಅತ್ತೆಯ ಮಾವನ ಸೇವೆ ಮಾಡಿಕೊಂಡಿರುವುದಕ್ಕೆ ಯಾವ ಹೆಣ್ಣು ತಾನೇ ಒಪ್ಪಿಕೊಳ್ತಾಳೆ. ಹಾಗಾಗಿ ಅವರು ಸಪರೇಟ್ ಆಗಿದ್ದಾರೆ. ಅತ್ತಿಗೆ ಬಗ್ಗೆ ಹೇಳಬೇಕು ಅಂದ್ರೆ ಅವಳ ಹೆಸರು ರಾಜಿ. ವಯಸ್ಸು ಈಗಾಗಲೇ 35 ವರ್ಷ ತುಂಬಿ ಹೋಗಿದೆ. ಆದರೂ ಇನ್ನೂ ಚಿಕ್ಕ ಹುಡುಗಿಯ ಹಾಗೆ ಕಾಣೋದು. ಅಂದರೆ ಸ್ವಲ್ಪ ಅವಳು ಹುಟ್ಟಿದಾಗಿನಿಂದಲೂ ಚಿಕ್ಕದಾಗಿ ಇರುವುದರಿಂದ ಅವಳನ್ನು ಹಾಗೆ ನೋಡ್ತಾ ಇದ್ದರೆ ಯಾರಾದರೂ ಅಷ್ಟೇ ಅವಳನ್ನು ಇಟ್ಕೊಳ್ಳೋಕೆ ಹಿಂದು ಮುಂದು ನೋಡಲ್ಲ. ಸೂಪರ್ ಹಾಗೆ ಇದ್ದಾಳೆ ನನ್ನ ಅತ್ತಿಗೆ. ಯಾರಿಗಾದರೂ ನೋಡಿದ ತಕ್ಷಣ ಮುದ್ದು ಮಾಡಬೇಕು ಅನಿಸುತ್ತಾ ಇರುತ್ತದೆ. ಒಂದು ದಿನ ನಾನು ನನ್ನ ಫ್ರೆಂಡ್ ಬರ್ತ್ಡೇಗೆ ಹೋಗಿ ರಾತ್ರಿ ಮನೆಗೆ ಬಂದಾಗ ನನಗೆ ಶಾಕ್ತಾಯ್ತು. ಅಮ್ಮ ಆರಾಮಾಗಿ ಮಲಗಿಬಿಟ್ಟಿದ್ದರು. ಅತ್ತಿಗೆ ಬಾಗಿಲು ತೆಗಿತಾಳೆ. ಅತ್ತಿಗೆನ ನೋಡಿ ಖುಷಿಯಾಗಿ ಇದ್ದೀಯಾ ಅತ್ತಿಗೆ? ಏನು ಸಮಾಚಾರ ಅಂತ ಕೇಳಿದೆ ನಾನು. ಅತ್ತಿಗೆ ಸ್ವಲ್ಪ ಕ್ಲೋಸ್ ಆಗಿ ಅವರ ಜೊತೆ ಇದ್ದಿದ್ದು ಕಡಿಮೆ. ಆದರೂ ಇದುವರೆಗೂ ಅಂತಹ ಕೆಟ್ಟ ಭಾವನೆ ಏನೂ ಇರಲಿಲ್ಲ. ನನ್ನ ಅತ್ತಿಗೆ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅತ್ತಿಗೆ ಕೂಡ ನನ್ನನ್ನು ಹಾಗೆಯೇ ತುಂಬಾ ಖುಷಿಯಲ್ಲೇ ಮಾತಾಡಿಸಿದರು. ಬರ್ತ್ಡೇಗೆ ಹೋಗಿ ಬಂದಿದ್ದರಿಂದ ನನಗೆ ತುಂಬಾ ತಲೆನೋಯ್ತಿತ್ತು. ಯಾಕಂದ್ರೆ ಆ ಮೈಕ್, ಆ ಡಿಜೆ, ಹಬ್ಬ ಕುಣಿಯೋದು ಅದೆಲ್ಲ ಶಬ್ದಕ್ಕೆ ನನಗೆ ಸ್ವಲ್ಪ ಎಲ್ಲ ನೋವು ಬಂದಿತ್ತು. ಮಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಆಗಿತ್ತು. ಅದಕ್ಕೆ ತಲೆನೋವು ತುಂಬಾ ಅಂತ ಹೇಳ್ದೆ. ನನ್ನ ಅತ್ತಿಗೆ ಅದ್ದವರು ಸರಿ ಸರಿ ನಾನು ಜೆಂಡು ಬಾಂಬ್ ಹಚ್ಚುತ್ತೇನೆ ಬಾ ಅಂದ್ರು. ನಾನು ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತಿಗೆ, ಪಾಪ ಇವತ್ತು ಬಂದಿದ್ದೀರಾ, ನನ್ನ ಸೇವೆ ಮಾಡಕ್ಕಾಗುತ್ತಾ ಅಂದೆ. ಆದರೂ ಕೂಡ ಅತ್ತಿಗೆ ಏನಿರ್ಲಿ ಸುಮ್ನೆ ಬಾರೋ ಹಚ್ಚಿಕೊಡ್ತೀನಿ ಅಂತ ಹೇಳಿ ತರೋಕೆ ಅಂತ ಹೊರಟ್ರು. ನಾನು ನನ್ನ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಕೂತಿದ್ದೆ. ಅತ್ತಿಗೆ ಒಳಗೆ ಬಂದರು. ಅವರನ್ನು ನೋಡ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ರೀತಿ ಬದಲಾವಣೆಗಳು ಆಗ್ತಿತ್ತು. ಆದರೆ ಅದನ್ನು ನಾನು ಇನ್ನೂ ಐಡೆಂಟಿಫೈ ಮಾಡಿರಲಿಲ್ಲ. ಅತ್ತಿಗೆ ನನ್ನ ಮುಂದೆ ನಿಂತು ಬಗ್ಗಿ ನನ್ನ ತಲೆಗೆ ಜೆಂಡು ಬಾಂಬ್ ಹಚ್ಚುತ್ತಾ ಇದ್ರು. ಆಗ ಶುರುವಾಯಿತು ನನ್ನಲ್ಲಿರೋ ಆಸೆ ಏನು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿತು. ಏನೋ ಸ್ವಲ್ಪ ಟಚ್ ಆಗೋತರ ಫೀಲ್ ಆಗ್ತಾ ಇತ್ತು. ಆಗ ನಾನು ಸುಮ್ನೆ ಏನೋ ಮಿಸ್ ಆಗಿ ಆಗ್ತಿದೆ ಅನ್ನೋ ತರ ಇರ್ಲಿ ಬಿಡು ಅಂತ ಜಾಸ್ತಿ ತಲೆಗೆ ಹಾಕಿಕೊಳ್ಳಲಿಲ್ಲ. ನಾನು ಟೀಪ್ ಶರ್ಟ್, ಒಂದು ಬುಟಾನ್ ಪ್ಯಾಂಟ್ ಅಲ್ಲಿ ಇದ್ದೆ. ಸ್ವಲ್ಪ ಏನೋ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ರಿಯಾಕ್ಷನ್ ನನ್ನ ಮೇಲೆ ಆಗ್ತಿತ್ತು. ಆದರೆ ಅತ್ತಿಗೆ ಅದನ್ನ ನೋಡ್ಬಿಟ್ಟಿದ್ದಾಳೆ. ಅತ್ತಿಗೆ ನೋಡಿರೋದು ನನಗೆ ಗೊತ್ತಿಲ್ಲ, ನೋಡಿಲ್ಲ ಅಂತ ನಾನು ಸುಮ್ನೆ ಇದ್ದೆ. ಆಗ ಅತ್ತಿಗೆ ಹೇಳ್ತಾರೆ, ನನ್ನ ಅತ್ತಿಗೆ ಇಷ್ಟು ಬೋಲ್ಡ್ ಆಗಿದ್ದಾರೆ ಅಂತ ನಿಜ ಗೊತ್ತಿರಲಿಲ್ಲ. ಒಂದು ಹೇಳ್ತೀನಿ ಕಣೋ, ತಪ್ಪಾಗಿ ತಿಳ್ಕೋಬೇಡ. ಈ ವಯಸ್ಸಲ್ಲಿ ಇದು ಮಾಮೂಲಿನೇ. ಆದರೂ ನೀನು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಲು. ನಾನು ಪಕ್ಕದಲ್ಲಿದ್ದ ತಲೆದಿಂಬನ್ನ ತೆಗೆದುಕೊಂಡು ಅದನ್ನ ಮುಚ್ಚಿಕೊಳ್ಳೋಕೆ ಪ್ರಯತ್ನಪಟ್ಟೆ. ಮತ್ತೆ ಅತ್ತಿಗೆ ಹೋಗಿ ಅಮ್ಮನ ಹತ್ತಿರ ಅವರ ಪಾಡಿಗೆ ಮಲ್ಕೊಂಡ್ರು. ಸಮಯ ನೋಡ್ತೀನಿ, ಆಲ್ರೆಡಿ 11:30 ಆಗಿತ್ತು. ಪಾಪ ನನಗೋಸ್ಕರ ಇಷ್ಟುವರೆಗೂ ಎಚ್ಚ. ಆದರೂ ನಾನು ನನ್ನ ಬೆಡ್ರೂಮ್ನಲ್ಲಿ ಹೋಗಿ ಮಲ್ಕೊಂಡೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ನಾನು, ಅತ್ತಿಗೆ ಬಿಟ್ಟರೆ ಯಾರೂ ಇರಲಿಲ್ಲ. ಕಾಣಲಿಲ್ಲ. ಕೇಳಿದ್ದಕ್ಕೆ ಅತ್ತಿಗೆ ಹೇಳ್ತಾರೆ, ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ. ಮತ್ತೆ ಅಪ್ಪ ಅಮ್ಮ ಬರೋಕೆ ಸುಮಾರು 2-3 ದಿನ ಆಗ್ಬಿಡುತ್ತಂತೆ ಅಂದರು. ಅದಕ್ಕೆ ನಮ್ಮಮ್ಮ ಪ್ಲಾನ್ ಮಾಡಿ ಅತ್ತಿಗೆನ ಇಲ್ಲಿ ಬರೋಕೆ ಹೇಳಿರೋದು ಅಂತ ಗೊತ್ತಾಯ್ತು.
ಯಾಕಂದ್ರೆ ನನ್ನ ಊಟ ತಿಂಡಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ವಿಚಾರ. ನನಗೂ ಖುಷಿ ತಡೆಯೋಕೆ ಆಗ್ತಾ ಇರ್ಲಿಲ್ಲ. ಬಹುಶಃ ರಾತ್ರಿ ನಡೆದ ಘಟನೆ ನನ್ನ ಜೀವನದಲ್ಲಿ ನಡೆಯಲಿಲ್ಲ ಅಂದಿದ್ರೆ ಈ 2 ದಿನ ಸ್ಪೆಷಲ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಮನಸ್ಸಲ್ಲೇ ಆನಂದಿಸಿದೆ. ಇನ್ನು ದಿನ ರಾತ್ರಿ ಯಾಕೋ ನನಗೆ ಬೇರೆ ರೀತಿಯೆಲ್ಲ ಯೋಚಿಸೋಕೆ ಪ್ರೇರಣೆ ನೀಡ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಇವತ್ತು ಅತ್ತಿಗೆನ ಪಟಾಯಿಸಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ. ಅತ್ತಿಗೆ ತಿಂಡಿ ರೆಡಿ ಮಾಡಿ ತಂದು ತಿನ್ನೋಕೆ ಅಂತ ಕೊಟ್ಲು. ನೀವು ಕೂಡ ಬನ್ನಿ ತಿನ್ನೋಣ ಒಟ್ಟಿಗೆ ಅಂದೆ. ಇಬ್ಬರೂ ಕೂಡ ಒಟ್ಟಿಗೆ ಆರಾಮಾಗಿ ಕೂತು ತಿಂಡಿ ತಿಂದ್ವಿ. ತಿಂದಾದ ಮೇಲೆ ಹಾಗೆ ಕೂತು ಕಷ್ಟ ಸುಖ ಮಾತಾಡ್ತಾ ಇದ್ದೆ. ಆಗ ಅತ್ತಿಗೆನೇ ಮಾತನ್ನು ಮುಂದುವರಿಸಿದಳು. ಲೋ ಮೈದ್ನ, ನಿನಗೆ ಗರ್ಲ್ ಫ್ರೆಂಡ್ ಏನಾದರೂ ಇದ್ದಾಳೇನೋ ಅಂತ ಕೇಳಿದರು. ನಾನು ನಿಜವಾಗಿಯೂ ನನಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಅತ್ತಿಗೆ ಅಂತ ಹೇಳ್ದೆ. ಅತ್ತಿಗೆ, ಹೇ ಕಳ್ಳ, ನಿಜ ಹೇಳು. ನಿನಗೇನು ಕಮ್ಮಿಯಾಗಿದೆ ಗರ್ಲ್ ಫ್ರೆಂಡ್ ಇಲ್ಲದೆ ಇರೋದಕ್ಕೆ ಅಂತ ಅಂತರೇಗಿಸಿದ್ಲು. ನನಗೆ ಗೊತ್ತು, ನನ್ನ ಹತ್ತಿರ ಏನು ಮುಚ್ಚುಮರೆ ಮಾಡ್ತಿದ್ದೀಯಾ? ನಾನು, ಹಾಗೇನಿಲ್ಲ ಅತ್ತಿಗೆ. ನಾನು ಯಾಕೆ ಮುಚ್ಚುಮರೆ ಮಾಡ್ಲಿ ಅಂತ ಸುಮ್ಮನೆ ಆದೆ. ಅತ್ತಿಗೆ ನಕ್ಕು ಸುಮ್ಮನಾದರು. ನಾನು, ಅತ್ತಿಗೆ, ನೀವಿಷ್ಟೆಲ್ಲ ಕೇಳ್ತಿದ್ದೀರಿ. ಹಾಗೆ ನಾನು ಒಂದು ಕೇಳ್ತೀನಿ. ನೀವು ಸೀರಿಯಸ್ ಅಂತೂ ಆಗ್ಲೇಬಾರದು ಅಂದೆ. ಅತ್ತಿಗೆ, ಏನು ಅದು? ಕೇಳು, ನನಗೆ ಅದೆಲ್ಲ ಗೊತ್ತೇ ಇಲ್ಲ, ಏನ್ ಕೇಳಿದ್ರೂ ಪರವಾಗಿಲ್ಲ ಅಂದರು. ನಾನು, ಅತ್ತಿಗೆ, ಅಣ್ಣ ಹೋಗಿ ಸುಮಾರು 8 ವರ್ಷ ಆಯ್ತು. ನೀವು ಅಣ್ಣನ ಬಿಟ್ಟು ಬೇರೆಯವರ ಹತ್ತಿರ ಏನಾದರೂ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ. ಅತ್ತಿಗೆ ಸ್ವಲ್ಪ ಯೋಚಿಸಿ, ಅಯ್ಯೋ ಇಲ್ಲ ಅಂತ ಹೇಳಿದ್ಲು. ಮತ್ತೆ ನನ್ನನ್ನ ಕೇಳಿದ್ಲು, ನೀನು ಮದುವೆಯಾಗಿಲ್ಲ, ಹೌದು. ಆದರೆ ನೀನು ಯಾರ ಹತ್ತಿರ ಆದರೂ ಮಾಡಿದ್ದೀಯಾ? ನಾನು ಕೂಡ ಇಲ್ಲ ಅಂದೆ. ಅಂತಾನೆ ಹೇಳ್ದೆ. ಅತ್ತಿಗೆ, ಸರಿ, ಒಂದು ವೇಳೆ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಯಾರ ಹತ್ರ ಆದರೂ ಮಾಡಬೇಕು ಅಂತ ಆತರ ಏನಾದರೂ ಇದ್ಯಾ? ಆಗ ನಾನು ಮೆಲ್ಲಗೆ ಯೋಚನೆ ಮಾಡ್ತಾ, ಹೋ ಅತ್ತಿಗೆ, ಇದೆ ಅಂದೆ. ಅತ್ತಿಗೆ, ಹೌದೇನೋ, ಯಾರದು ಅಂತ ಕುತೂಹಲದಿಂದ ಕೇಳಿದ್ಲು. ನಾನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು, ಅದು ನಿನ್ನ ಜೊತೆ ಅತ್ತಿಗೆ ಅಂದೆ. ಅತ್ತಿಗೆ ಫುಲ್ ಶಾಕ್, ಒಂದು ಕ್ಷಣ ಕಣ್ಣು ವಿಟುಕಿಸುವುದನ್ನೇ ಮರೆತು ಹೋಗಿದ್ರು. ಅತ್ತಿಗೆ ಸ್ವಲ್ಪ ಹೊತ್ತು ಸವರಿಸಿಕೊಂಡು ಸೈಲೆಂಟ್ ಆಗಿ ಇದ್ಲು. ಮತ್ತೆ ಅತ್ತಿಗೆ, ನನ್ನಲ್ಲಿ ನಿನಗೆ ಏನು ಇಷ್ಟ ಆಯ್ತು ಅಂತ ಕೇಳಿದರು. ಅತ್ತಿಗೆ, ನಾನು ಆಂಟಿ ಕಣೋ, 35 ವರ್ಷದವಳು ನಾನು. ಅತ್ತಿಗೆ, ನಿಮ್ಮ ಕಂಡರೆ ಏನೇನೋ ಹೇಳೋಕೆ ಶುರು ಮಾಡಿದ. ಅತ್ತಿಗೆ, ಹಾಗಿದ್ರೆ ಅದನ್ನೆಲ್ಲ ನೋಡಿದ್ಯಾ ಯಾವಾಗ್ಲಾದರೂ ಅಂತ ಕೇಳಿದಾಗ ನಾನು, ಹೋ, ಆಗಾಗ ನೋಡಿದೀನಿ. ನೀವು ಪಾತ್ರೆ ತೊಳೆಯಬೇಕಾದರೆ, ಬಟ್ಟೆ ಹೋಗಿಬೇಕಾದರೆ, ಸ್ನಾನ ಮಾಡಬೇಕಾದರೆ. ಅತ್ತಿಗೆ ಡೈರೆಕ್ಟ್ ಆಗಿ ನೋಡಿಲ್ವಾ? ನಾನು, ಇಲ್ಲ ಅತ್ತಿಗೆ. ಹಾಗಾದ್ರೆ ಹೋಗಿ ಬಾಗಿಲು ಹಾಕಿ ಬಾ. ಅತ್ತಿಗೆ ಈ ಮಾತು ಕೇಳಿ ನನಗೆ ಫುಲ್ ಆಶ್ಚರ್ಯ. ಹಾಗೆ ಬೇಗ ಹೋಗಿ ಬಾಗಿಲನ್ನು ಹಾಕಿಬಿಟ್ಟು ಬಂದೆ. ಅತ್ತಿಗೆ ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋದಳು. ನನ್ನ ಬೆಡ್ ಮೇಲೆ ಕೂರಿಸಿ ನನ್ನ ಮುಂದೆ ಎಲ್ಲವನ್ನೂ ದರ್ಶನ ಭಾಗ್ಯವನ್ನು ಕೊಟ್ಟಲು. ನಾನಂತೂ ಹಾಗೆ ಕಳೆದು ಹೋದೆ. ಹಾಗೆ ನೋಡ್ತಾ ಕೂತ್ಬಿಟ್ಟಿದ್ದೆ. ನಾನು, ಅತ್ತಿಗೆ, ನೀವ ವ್ಯಾಕ್ಸಿಂಗ್ ಏನು ಮಾಡಿಸಿಕೊಳ್ಳಲ್ವಾ ಅತ್ತಿಗೆ ಅಂತ ಕೇಳಿದೆ. ಅತ್ತಿಗೆ, ಅಯ್ಯೋ, ಯಾರಿಗೋಸ್ಕರ ಮಾಡಿಕೊಳ್ಳಿ ಅಂದ್ಲು. ನಾನು, ಅತ್ತಿಗೆ, ಯಾಕೆ ಇಷ್ಟೊಂದು ಬೇಜಾರು ಮಾಡಿಕೊಳ್ಳುತ್ತೀರಾ? ಈಗ ನಾನಿದ್ದೀನಿ ಅಲ್ವಾ ನಿಮ್ಮನ್ನು ನೋಡಿಕೊಳ್ಳೋಕೆ, ಇನ್ಮೇಲೆ ನನಗೋಸ್ಕರ ಆದರೂ ನೀವು ಮಾಡಿಕೊಳ್ಳಲೇಬೇಕು ಅತ್ತಿಗೆ ಅಂತ ಹೇಳ್ದೆ. ನಾನೇ ಬಂದು ಟ್ರಿಮ್ಮರ್ ತಂದು ಅತ್ತಿಗೆ ಟ್ರಿಮ್ ಕೂಡ ಮಾಡಿಕೊಟ್ಟೆ. ಆಗ ನನಗೆ ಅರ್ಥ ಆಯ್ತು ಅತ್ತಿಗೆ ಎಷ್ಟು ಆಸೆ ಇತ್ತು ಅಂತ. ನಾನು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿದೆ ಅನ್ನಿಸ್ತು. ಮತ್ತೆ ಕೆಳಗೆ ಬಂದು, ತುಂಬಾ ದಿನ ಆಗಿದೆ, ಇವತ್ತಿಂದ ನಾನು ನಿನ್ನ ಹೆಂಡತಿ ಅಂತಾನೆ ಅಂದುಕೊಳ್ಳೋ. ನಾನು ಹೇಳ್ದೆ, ಸೌಂಡ್ ಬರಬಾರದು ಅಂತ ಅಕ್ಕಪಕ್ಕದವರು ಕೇಳಿಸಿಕೊಂಡು ಬಿಡ್ತಾರೆ ಅಂತ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗೂ ಇನ್ನೊಬ್ಬರ ಮನೆಗೂ ಒಂದೇ ಗೋಡೆ, ಏನೇ ಶಬ್ದ ಆದರೂ ಕೇಳಿಸಿಬಿಡುತ್ತೆ. ಅದೇ ಭಯ. ಅತ್ತಿಗೆ ಕಣ್ಣಲ್ಲಿ ನೀರು ಸುರಿತಿತ್ತು. ಸ್ವಲ್ಪ ಬಿಡಿಸಿಕೊಂಡು ಮೆಲ್ಲಗೆ, ಕಣೋ ಪ್ಲೀಸ್ ಅಂತ ನನ್ನನ್ನು ಕೇಳಿಕೊಂಡರು. ಆದರೆ ಏನ್ ಮಾಡೋದು, ಮೊದಲನೇ ಸಲ ಎಕ್ಸೈಟ್ ಜಾಸ್ತಿ, ಗೊತ್ತಾಗಲ್ಲ ಸರಿ ಅಂತ ನಾನು ನಿಧಾನಕ್ಕೆ ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಯುವುದಕ್ಕೆ ಸುಮಾರು 2 ಗಂಟೆ. ಊಟನೂ ಇಲ್ಲ, ಗಿಟಾನೂ ಇಲ್ಲ. ಅತ್ತಿಗೆ ಹಾಗೆ ಎದ್ದು ಹೋಗಿ ಅಡುಗೆಗೆ ರೆಡಿ ಮಾಡ್ತಾ ಇದ್ಲು. ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಅಲ್ಲೂ ಒಂದು ಸಲ ಹೀಗೆ ಒಂದು ರೌಂಡ್ ಮುಗೀತು. ಅದೇ ರೀತಿ 2 ದಿನ ನಾನು ಅತ್ತಿಗೆನ ಮನೆ ಹಿಡಿ ಓಡಾಡಿಸಿಕೊಂಡು ಸುತ್ತಾಡಿಸಿಕೊಂಡು ಎಲ್ಲಾ ಕಡೆ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದಾದ ಮೇಲೆ ನಮಗೆ ಚಾನ್ಸ್ ಸಿಕ್ಕಾಗಲಿಲ್ಲ. ನಾನು ಅತ್ತಿಗೆ ಸೇರ್ತಾನೆ ಇದ್ವಿ. ನನ್ನ ಅತ್ತಿಗೆ ಗಂಡ ಇಲ್ಲ, ಹಾಗಾಗಿ ನಾನೇ ಅವರಿಗೆ ಗಂಡನಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಭರ್ತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.